ನಮಸ್ಕಾರ. ನಾನು ಡಾಕ್ಟರ್ ಗೋವರ್ಧನ್ ರೆಡ್ಡಿ ಅಂತ, ಮೂತ್ರ ಚಿಕಿತ್ಸೆ ತಜ್ಞರು, ಆಸ್ಟರ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ನಾನು ಈ ಎಲ್ಡರ್ಲಿ ಅಂತ ವಯಸ್ಸಾಗಿರುವಂತಹ ಅವರು ಜನರಲ್ಲಿ ಬರುವಂಥ ಏನೇನು ಪ್ರಾಬ್ಲಮ್ಸ್ ಇರ್ತದೆ ಅದರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಈ ಮೂತ್ರ ಪ್ರಾಬ್ಲಮ್ ಅನ್ನೋದು ಬೋತ್ ಮೇಲ್ಸು ಅಂತ ಗಂಡಸರಲ್ಲಿ ಯಂಗ್ಸ್ರಲ್ಲಿ ಎರಡರಲ್ಲೂ ಆಗಬಹುದು. ಗಂಡಸರಲ್ಲಿ ತುಂಬ ಪ್ರಾಬ್ಲಮ್ಸ್ ಅಂದರೆ ನಾವು ತುಂಬ ಹೆಚ್ಚಿಗೆ ನೋಡುವಂಥದ್ದಂದರೆ ಸ್ಟೋನ್ ಡಿಸೀಸ್ ಅಂತೀವಿ, ಇಲ್ಲ BPH ಅಂತ ಬ್ರಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತೀವಿ, ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗುತ್ತೆ. ಅದೇ ಥರ ಒಂದು ಯಂಗ್ಸ್ರಲ್ಲಿ ಯೂರಿನ್ ಲೀಕ್ ಅಂತ, ಯೂರಿನ್ನ ಕಂಟ್ರೋಲ್ ಆಗದೇ ಇರುವಂಥ ಒಂದು ಪರಿಸ್ಥಿತಿ, ಅಥವಾ ತುಂಬ ಜನಕ್ಕೆ ಯೂರಿನ್ ಲೀಕ್ ಆಗುವಂಥದ್ದು ಅಂದರೆ ಕೆಮ್ಮಿದ್ರೆ ಕಫ ಮಾಡಿದ್ರೆ ಲೀಕ್ ಆಗೋವಂಥ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಇರಬಹುದು, ಅಥವಾ ಯೂರಿನ್ ಬಂದರೆ ತಡ್ಕೊಳಕ್ಕಾಗಲ್ಲ, ಅವರು ಜಲ್ದಿ ಯೂರಿನ್ ಅಂದರೆ ಟಾಯ್ಲೆಟ್ಗೆ ಹೋಗಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿರೋವಂಥ ಪೇಷಂಟ್ಸು ನಮ್ಮಲ್ಲಿ ತುಂಬ ಜನ ಬರ್ತಾರೆ. ಈ ಥರ ಚಿಕಿತ್ಸೆಯನ್ನು ನಾವು ಆಲ್ಮೋಸ್ಟ್ ಈಗ ಒಂದು 20 years ಎಕ್ಸ್ಪೀರಿಯೆನ್ಸ್ ಇದೆ ನಮಗೆ. ಅದನ್ನು ನಾವು ಆಸ್ಟರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ ಮಾಡ್ತಾಯಿದ್ದೀವಿ. ಇವತ್ತು ಬಂದಿರೋವಂಥ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಆಗಲಿ, ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಆಗಲಿ ನಮ್ಮಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದನ್ನು ತುಂಬ ಜನಕ್ಕೆ ಮಾಡಿದ್ವಿ, ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಆಗಿದೆ, ಎಲ್ಲರೂ ಹ್ಯಾಪಿಯಾಗಿದ್ದಾರೆ, ತುಂಬ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಸೊ ಒಂದು ಟ್ರೀಟ್ಮೆಂಟ್ ಅಂದರೆ ಈ ಮೇಲ್ಸಲ್ಲಿ ಬರೋವಂಥ ಲೇಸರ್ ಟ್ರೀಟ್ಮೆಂಟ್ ಆಗಲಿ, ರೋಬೋಟಿಕ್ ಟ್ರೀಟ್ಮೆಂಟ್ ಆಗಲಿ, ಈ ಥರ ಟ್ರೀಟ್ಮೆಂಟ್ಸು ನಮ್ಮಲ್ಲಿ ನಡೀತಾ ಇದೆ. ಅದೇ ಥರ ಫೀಮೇಲ್ಸಲ್ಲಿ ಅಂದರೆ ಈ ಸ್ಲಿಂಗ್ ಪ್ರೊಸೀಜರ್ ಅಂತೀವಿ, ಸ್ಲಿಂಗ್ ಪ್ರೊಸೀಜರ್ ಆಗಲಿ, ಈ ಯೂರಿನರಿ ಬ್ಲ್ಯಾಡ್ರಲ್ಲಿ ಇಂಜೆಕ್ಷನ್ ಹಾಕ್ತೀವಿ, ಬೊಟಾಕ್ಸ್ ಇಂಜೆಕ್ಷನ್ ಅಂತ, ಅದು ತುಂಬ ಮಾಡ್ತೀವಿ. ಅದೇ ಥರ ಫಿಸ್ಟುಲಾಸ್ ಇದ್ದರೆ ಅಂದರೆ ಒಂದು ಅಬ್ನಾರ್ಮಲ್ ಕನೆಕ್ಷನ್ ಆಗಿರುವಂಥ ಒಂದು ಪರಿಸ್ಥಿತಿಯಲ್ಲೂ ನಾವು ಲ್ಯಾಪ್ರೋಸ್ಕೋಪಿಕ್ ಆಗಲಿ ರೋಬೋಟಿಕ್ಕಲ್ಲಿ ನಾವು ಅದನ್ನು ಚಿಕಿತ್ಸೆ ಮಾಡ್ತಾಯಿದ್ದೀವಿ. ಅದೇ ಥರ ರೀಕನ್ಸ್ಟ್ರಕ್ಟಿವ್ ಯೂರಾಲಜಿ ಅಂತೀವಿ, ಅಂದರೆ ಏನಾನ ಪ್ರಾಬ್ಲಮ್ ಆಗಿ 2-3 ಕಡೆ ಆಪ್ರೇಷನ್ ಆಗಿ ಪ್ರಾಬ್ಲಮ್ ಆಗಿರುವಂಥ ಪೇಷಂಟ್ಸು ನಮ್ಮಲ್ಲಿ ಬಂದಿದ್ದಾರೆ. ಅಂಥವ್ರಿಗೂ ನಾವು ಎಕ್ಸ್ಟೆನ್ಸಿವ್ ರೀಕನ್ಸ್ಟ್ರಕ್ಷನ್ ಪ್ರೊಸೀಜರ್ಸು ನಾವು ಮಾಡಿದ್ದೀವಿ. ಸೊ ಅದರಿಂದ ಇವತ್ತು ಏನು ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ಅಂದರೆ, ಯೂರಿನ್ ಪ್ರಾಬ್ಲಮ್ ಅನ್ನೋದು, ಮೂತ್ರ ಪ್ರಾಬ್ಲಮ್ ಅನ್ನೋದು ವಯಸ್ಸಾದಮೇಲೆ ಎಲ್ರಿಗೂ ಬರೋವಂಥ ಒಂದು ಸಮಸ್ಯೆ. ಈ ಯಾವುದೇ ಸಮಸ್ಯೆಗೂ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದ್ದಾವೆ. ನಮ್ಮಲ್ಲಿ ನಮ್ಮ ಆಸ್ಟರ್ ಹಾಸ್ಪಿಟ್ಲಲ್ಲಿ ಇದಕ್ಕೆ ತಕ್ಕಂಥ ಎಕ್ವಿಪ್ಮೆಂಟ್ಸ್ ಆಗಲಿ, ಎಕ್ಸ್ಪರ್ಟೈಸ್ ಆಗಲಿ ಇದೆ. ಸೊ ಯಾರಿಗಾದರೂ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು.